ಆಗಮಿಸಿರುವ ಎಲ್ಲ ಗಣ್ಯರಿಗೂ, ನೆರೆದಿರುವ ಎಲ್ಲ ಹಿರಿಯರು ಹಾಗೂ ಕಿರಿಯರಿಗೂ ನಾನು ದಿಶಾತಂತ್ರಿ ಮಾಡುವ ಹೃತ್ಪೂರ್ವಕ ವಂದನೆಗಳು. ಈ ದಿನದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಗಣಪತಿ ಹೆಗ್ಡೆ ಅವರನ್ನು ನಿಮಗೆ ಪರಿಚಯಿಸುವ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಕ್ಕಾಗಿ ಆಭಾರಿಯಾಗಿದ್ದೇನೆ. ರಾಜನಿಗೆ ಮುಕುಟ ಹೇಗೆ ಶೋಭೆಯೋ ಹಾಗೆ ಈ ಸಭೆಗೆ ಮುಖ್ಯ ಅತಿಥಿಗಳು ಶೋಭೆಯಂತರುತ್ತಾರೆ. ಈ ದಿನದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಗಣಪತಿ ಹೆಗ್ಡೆ ಅವರು ಪ್ರಸ್ತುತ ಮಲ್ಲೇಶ್ವರದ MLA ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸಂಸ್ಕೃತ ಉಪನ್ಯಾಸಕರಾಗಿ ಕಳೆದ 28 ವರ್ಷಗಳಿಂದ ವೃತ್ತಿನಿರತರಾಗಿದ್ದಾರೆ. ಮೈತ್ರಿ ಸಂಸ್ಕೃತ ಸಂಸ್ಕೃತಿ ಪ್ರತಿಷ್ಠಾನ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರಾಗಿರುವ ಇವರು ಸನಾತನ ಸಂಸ್ಕೃತಿಯ ಪ್ರಚಾರ ಪ್ರಸಾರಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಇವರು ವಿಜಯವಾಣಿ ದಿನಪತ್ರಿಕೆಯ ಸಂಸ್ಕೃತ ಗುರುಕುಲ ಮತ್ತು ಮನೋಲ್ಲಾಸ ಅಂಕಣಗಳ ಅಂಕಣಕಾರರು ಹಾಗೂ ದಿಗ್ವಿಜಯ ನ್ಯೂಸ್ ವಾಹಿನಿಯ ಉಪನ್ಯಾಸಕಾರರು. ಇವರು ರವಿಶಂಕರ್ ಗುರೂಜಿ ಅವರ ಆರ್ಟ್ ಆಫ್ ಲಿವಿಂಗ್ ಗುರುಕುಲದಲ್ಲಿ ಸಂಸ್ಕೃತ, ಯೋಗ ಮತ್ತು ವೇದ ಅಧ್ಯಯನ ಮಾಡಿದರು. ಮೈಸೂರು ವಿಶ್ವವಿದ್ಯಾಲಯದಿಂದ ಸಂಸ್ಕೃತದಲ್ಲಿ MA ಪದವಿ ಪಡೆದರು. ಸುಭಾಷಿತಗಳ ಅಧ್ಯಯನ ಎಂಬ ವಿಷಯವನ್ನು ಕುರಿತು ರಚಿಸಿದ ಮಹಾಪ್ರಬಂಧವನ್ನು ಪರಿಗಣಿಸಿ ಇವರಿಗೆ ಡಾಕ್ಟರೇಟ್ ಪದವಿಯನ್ನು ನೀಡಲಾಯಿತು. ನಿತ್ಯವೂ ಆನ್ಲೈನ್ ಮೂಲಕ ಮಕ್ಕಳಿಗೆ ಹಾಗೂ ಆಸಕ್ತರಿಗೆ ಸಂಸ್ಕೃತ ಭಾಷೆಯನ್ನು ಹೇಳಿಕೊಡುತ್ತಾರೆ. ಆಕಾಶವಾಣಿ, ದೂರದರ್ಶನ ಮೊದಲಾದ ಮಾಧ್ಯಮಗಳ ಮೂಲಕವೂ ಹಲವಾರು ಸಂಸ್ಕೃತ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿದ್ದಾರೆ. ಆಕಾಶವಾಣಿಯ FM ವಾರ್ತಾ ಓದುಗರಾಗಿ ಹಾಗೂ RJ-ಯಾಗಿ 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಕನ್ನಡದ ಪ್ರಸಿದ್ಧ ಪತ್ರಿಕೆಗಳಲ್ಲಿ 300ಕ್ಕೂ ಹೆಚ್ಚು ಸಕಾಲಿಕವಾದ ಲೇಖನಗಳನ್ನು ಬರೆದಿದ್ದಾರೆ. ನೀತಿ ಶತಕಂ, ಸಂಸ್ಕಾರ ಸುಗಂಧ, ಸಂಸ್ಕಾರ ಸೌರಭ, ಸಂಸ್ಕೃತ ಗುರುಕುಲಂ ಹೀಗೆ 15ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆದ ರೂಪಕ ಮಹೋತ್ಸವದಲ್ಲಿ ಇವರು ಜೂರಿ ಮೆಂಬರ್ ಆಗಿದ್ದರು. ಇವರಿಗೆ ಲಭಿಸಿರುವ ಪ್ರಶಸ್ತಿ ಗೌರವಗಳು: ಸಾಧನ ಪ್ರಕಾಶ ಪ್ರಶಸ್ತಿ, ಮಲ್ಲೇಶ್ವರಂ ರತ್ನ ಪ್ರಶಸ್ತಿ, ಹವ್ಯಕ ಶಿಕ್ಷಣ ರತ್ನ ಪ್ರಶಸ್ತಿ, ಸಾಮಸಾಧಕ ಪುರಸ್ಕಾರ ಮತ್ತು ಬೆಸ್ಟ್ ಪ್ರಿನ್ಸಿಪಲ್ ಅಮಾಂಗ್ ಕಾಲೇಜಸ್ ಇನ್ ಬ್ಯಾಂಗ್ಳೂರ್ ಪ್ರಶಸ್ತಿ. ಇವರ ಮಿತ್ರರಶ್ಮಿ ಎಂಬ ಮಾಸಪತ್ರಿಕೆ ನಾವೆಲ್ಲರೂ ಓದಬೇಕಾದ ಮಾಸಪತ್ರಿಕೆ. ಇವರು ಪ್ರತಿದಿನ ಹಲವಾರು ವರ್ಷಗಳಿಂದ ಕ್ಲಬ್ ಹೌಸ್ ಚಾನೆಲ್ನ ಮಿತ್ರ ಮಾಧುರ್ಯದ ಮೂಲಕ ನಮ್ಮ ಸಂಸ್ಕೃತಿಯ ಬಗ್ಗೆ ಸಚ್ಚಿಂತನೀಯ ಸರಣಿಯನ್ನು ಪ್ರಸಾರ ಮಾಡುತ್ತಿದ್ದಾರೆ. ಇವರ ಯೋಧಾನಮನ ಮತ್ತು ಮೇಧಾನಮನ ಎಂಬ ಕಾರ್ಯಕ್ರಮಗಳು ಜನಪ್ರಿಯವಾಗಿವೆ. ಇವರು ಬಲವಾಗಿ ನಂಬಿದಂತೆ ಇಲ್ಲದಿರುವುದರ ಹಿಂದೆ ತೊಡಗುವ ಬದಲು ಇರುವುದರಲ್ಲೇ ಜೀವನದಲ್ಲಿ ಸಂತೃಪ್ತಿಯನ್ನು ಕಂಡು ಸಂತೋಷದಿಂದ ಬಾಳಬೇಕು ಎಂಬ ಧ್ಯೇಯೋದ್ದೇಶ ನಮಗೆಲ್ಲರಿಗೂ ಅನುಕರಣೀಯ. ನಮ್ಮ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಗಣಪತಿ ಹೆಗ್ಡೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದ.